ನಮಸ್ಕಾರ ಎಲ್ಲರಿಗೂ. ಶಿವಯೋಗ ಆಸ್ಪತ್ರೆಯ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಸಕ್ಕರೆ ಕಾಯಿಲೆ ಅರಿವು ಸರಣಿ 4ನೇ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಕಳೆದ ಬಾರಿ ಆಹಾರದ ಬಗ್ಗೆ ಮಾತನಾಡ್ತಾ ಇದ್ದೆ. ಮನುಷ್ಯನಿಗೆ ಆಹಾರ ಬಹಳ ಮುಖ್ಯ, ಅದರಲ್ಲೂ ಸಕ್ಕರೆ ಕಾಯಿಲೆಗಂತೂ ಬಹಳ ಅತಿ ಮುಖ್ಯ. ಸಕ್ಕರೆ ಕಾಯಿಲೆಗೆ ಮತ್ತು ಆಹಾರಕ್ಕೆ ನಾನು ಮೊದಲೇ ಹೇಳಿದಾಗೆ ಬಹಳ ಅವಿನಾಭಾವ ಸಂಬಂಧ ಇದೆ. ಈ ಆಹಾರದ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳು ನಮ್ಮ ಜನಸಾಮಾನ್ಯರಲ್ಲಿ ಹರಡಿಕೊಂಡಿದ್ದಾವೆ. ಅವುಗಳ ಬಗ್ಗೆ ಸ್ವಲ್ಪ ನಿಮ್ಮ ಗಮನವನ್ನು ಸೆಳೆಯಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಕ್ಕರೆ ಕಾಯಿಲೆಗೆ ಆಹಾರದ ನಿಯಮಗಳನ್ನು ನಾವು ರೂಪಿಸಿಕೊಳ್ಳುವಾಗ ನಾನು ಮೊದಲೇ ಹೇಳಿದೆ, ಕ್ಯಾಲರಿ ಆಧಾರದ ಮೇಲೆ ನಿರ್ಧಾರ ಮಾಡಿಕೊಳ್ಬೇಕು. ಈ ಆಹಾರ ನಿಯಮಗಳನ್ನು ರೂಪಿಸಿಕೊಳ್ಳುವ ಕೆಲವು ತಪ್ಪು ಅಭಿಪ್ರಾಯಗಳು ನಮ್ಮಲ್ಲಿ ಇದ್ದಾವೆ. ಬಹಳಷ್ಟು ಜನ ನಾನು ಅಕ್ಕಿಯನ್ನು ಬಿಡ್ತೇನೆ, ಸಿಹಿಯನ್ನು ಬಿಟ್ಬಿಟ್ಟಿದ್ದೀನಿ ಸರ್, ಆದರೆ ಗೋಧಿ, ರಾಗಿ, ಜೋಳ ಇವೆಲ್ಲವನ್ನು ಕೂಡ ನಾನು ಎಷ್ಟು ಬೇಕಾದರೂ ತಿನ್ಬೋದು ಅನ್ನೋ ಒಂದು ತಪ್ಪು ಅಭಿಪ್ರಾಯ ಇದೆ. ಅದು ತಪ್ಪು. ಇವೆಲ್ಲವುಗಳಲ್ಲೂ ಕೂಡ ಗೋಧಿ, ಜೋಳ, ರಾಗಿ ಇವುಗಳಲ್ಲೂ ಕೂಡ ಶುಗರ್ ಇದೆ, ಸಕ್ಕರೆ ಇದೆ. ಆದರೆ ಅಲ್ಪ ಪ್ರಮಾಣದಲ್ಲಿದೆ. ಅವು ಬಹಳ ನಿಧಾನಕ್ಕೆ ರಕ್ತ ಗ್ಲೂಕೋಸನ್ನು ಏರಿಕೆ ಮಾಡೋದಿಸಿದ ಅಕ್ಕಿಗಿಂತ ಸ್ವಲ್ಪ ವಾಸಿ ಅನ್ನೋದು ಬಿಟ್ಟರೆ ನೀವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅವನ್ನು ಸೇವಿಸಿದ್ರೆ ಅವು ಕೂಡ ತುಂಬ ಸಕ್ಕರೆ ಕಾಯಿಲೆಗೆ ಅಷ್ಟು ಒಳ್ಳೆಯದಲ್ಲ. ನೋಡಿ, ಯಾವುದೇ ಒಂದು ಆಹಾರವನ್ನು ನೀವು ಅಂಬಲಿ ರೂಪದಲ್ಲಿ, ಈಗ ಅದು ಅಕ್ಕಿ ಅಂಬಲಿ ಆಗ್ಬೋದು, ರಾಗಿ ಅಂಬಲಿ ಆಗ್ಬೋದು, ಅದು ಯಾವುದೇ ಒಂದು ದ್ರವಾಂಶ ರೂಪದಲ್ಲಿ ನೀವು ಸೇರಿಸಿದಾಗ ಅದು ಬಹಳ ಬೇಗ ಏರಿಕೆಯಾಗಿ ರಕ್ತ ಗ್ಲೂಕೋಸ್ ಜಾಸ್ತಿ ಆಗುತ್ತೆ. ಹಾಗೆ ತಾವು ಆಹಾರ ನಿಯಮವನ್ನು ರೂಪಿಸ್ಕೊಳ್ಳುವಾಗ ಒಂದು ಗಟ್ಟಿಯಾದ ಆಹಾರವಾಗಿ, ಅದು ರೊಟ್ಟಿನೋ ಹಿಟ್ಟಿನ ರೂಪದಲ್ಲೋ ಈ ರೀತಿಯ ರೂಪಗಳಲ್ಲಿ ನೀವು ಆಹಾರವನ್ನು ಸೇವಿಸಿದ್ರೆ ಅದು ಬಹಳ ನಿಧಾನವಾಗಿ ರಕ್ತಕ್ಕೆ ಗ್ಲೂಕೋಸು ಸೇರ್ಪಡೆಯಾಗುತ್ತೆ. ಇನ್ನೊಂದೇನಿದೆ ಅಂದರೆ ಸಿರಿಧಾನ್ಯಗಳನ್ನು ನಾವು ಉಪಯೋಗಿಸಿದ್ರೆ ಸಕ್ಕರೆ ಕಾಯಿಲೆ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಅಂತೇಳಿ ಕೆಲವರು ಅಪಪ್ರಚಾರವನ್ನು ಮಾಡ್ತಾರೆ. ಅದು ಕೂಡ ಸುಳ್ಳು. ಸಿರಿಧಾನ್ಯಗಳು ಒಳ್ಳೆಯವು. ಇದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಮತ್ತು ನಾರಿನಾಂಶ ಜಾಸ್ತಿ ಇದೆ. ನ್ಯೂಟ್ರಿಯೆಂಟ್ಸ್ಗಳು ಅಂತಂದರೆ ಮಿನರಲ್ಸು, ವೈಟಮಿನ್ಸು, ಇವನ್ನ ನಾವು ಅತ್ಯಲ್ಪ ಪ್ರಮಾಣದಲ್ಲಿ ಅಗತ್ಯ ಇರತಕ್ಕಂಥ ಪೌಷ್ಟಿಕಾಂಶಗಳು ಇವುಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ನೀವು ಸಿರಿಧಾನ್ಯಗಳಾದಂಥದ್ದು ನವಣೆ ಆಗ್ಬೋದು, ಹೀಗೆ ಮೆಂತ್ಯ ಆಗ್ಬೋದು, ಹೀಗೆ ಸಿರಿಧಾನ್ಯಗಳನ್ನು ಸೇವಿಸಿದ್ರೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ ಅಂತಕ್ಕಂಥದ್ದು ಕೂಡ ಸ್ವಲ್ಪ ನಿಜ, ಆದರೂ ಕೂಡ ಪೂರ್ಣ ಸತ್ಯ ಅಲ್ಲ. ಆದರೆ ಪ್ರತಿನಿತ್ಯ ಸಿರಿಧಾನ್ಯಗಳನ್ನೇ ನಾವು ಸೇವಿಸಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ಆಹಾರ ನಿಯಮದಲ್ಲಿ ಸಿರಿಧಾನ್ಯಗಳೂ ಇರಬೇಕು, ಅಕ್ಕಿನೂ ಇರಬೇಕು, ರಾಗಿನೂ ಇರಬೇಕು, ಜೋಳನೂ ಇರಬೇಕು. ಒಂದು ವೈವಿಧ್ಯಮಯವಾದಂಥ ಆಹಾರವನ್ನು ನೀವು ರೂಢಿಸ್ಕೊಳ್ಬೇಕು. ಸಿರಿಧಾನ್ಯಗಳು ಎಲ್ಲ ಕಾಯಿಲೆಗೂ ಕೂಡ ರಾಮಬಾಣ ಅಂತಕ್ಕಂಥ ಒಂದು ಪ್ರಚಾರ ನಡೀತಾ ಇದೆ. ಅದು ತಪ್ಪು. ಸಿರಿಧಾನ್ಯಗಳಿಂದ ಕ್ಯಾನ್ಸರ್ ವಾಸಿಯಾಗುತ್ತೆ ಇವೆಲ್ಲ. ಆದರೆ ಸಿರಿಧಾನ್ಯಗಳಲ್ಲಿ ಒಳ್ಳೆಯದು, ಅವನ್ನು ಕೂಡ ನಾವು ಅಲ್ಪ ಪ್ರಮಾಣದಲ್ಲಿ ಪ್ರತಿನಿತ್ಯ ಸೇವಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹಸಿ ತರಕಾರಿಗಳ ಸೇವನೆ ಬಹಳ ಮುಖ್ಯವಾಗಿ. ಸಕ್ಕರೆ ಕಾಯಿಲೆ ರೋಗಿಗಳು ಹಸಿ ತರಕಾರಿಗಳನ್ನು ಸೇವಿಸಬೇಕು. ಯಾವುದೇ ತರಕಾರಿ ಭೂಮಿಯ ಒಳಗಡೆ ಬೆಳೀತವಲ್ಲ, ಅವನ್ನ ಟ್ಯೂಬರ್ ಅಂತಲೇ ಹೇಳ್ತೇವೆ. ಭೂಮಿಯ ಒಳಗಡೆ ಬೆಳೀತಕ್ಕಂಥ ಗೆಣಸಿರ್ಬೋದು, ಬೀಟ್ರೂಟ್ ಇರ್ಬೋದು, ಇವುಗಳಲ್ಲಿ ಸ್ಟಾರ್ಚ್ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಭೂಮಿಯ ಒಳಗಡೆ ಬೆಳೀತಕ್ಕಂಥ ತರಕಾರಿಗಳನ್ನು ಸೇವಿಸುವಾಗ ಭಾಳ ಅತ್ಯಲ್ಪ ಪ್ರಮಾಣದಲ್ಲಿ ಸೇವಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಭೂಮಿಯ ಮೇಲೆ ಬೆಳೀತಕ್ಕಂಥ ತರಕಾರಿಗಳನ್ನು ಅವುಗಳಲ್ಲಿ ಜಾಸ್ತಿ ಸಕ್ಕರೆದಾಯಕ ಪೌಷ್ಟಿಕಾಂಶಗಳು ಜಾಸ್ತಿ ಇರಲ್ಲ. ಸೊ ಹಸಿ ತರಕಾರಿಗಳನ್ನು ಪ್ರತಿನಿತ್ಯ ಕನಿಷ್ಠ ಒಮ್ಮೆ ಅದನ್ನು ಕೂಡ ನೀವು ಅದು ಯಾವುದೇ ಆಗ್ಬೋದು, ಹಸಿ ಸೊಪ್ಪಾಗ್ಬೋದು, ಅಥವಾ ಹೂಕೋಸು ಆಗ್ಬೋದು, ಕ್ಯಾರೆಟ್ ಆಗ್ಬೋದು, ಮೂಲಂಗಿ ಆಗ್ಬೋದು, ಬೀನ್ಸ್ ಆಗ್ಬೋದು, ಟೊಮೆಟೊ ಆಗ್ಬೋದು, ಹೀಗೆ ಹಸಿ ತರಕಾರಿಗಳನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ
ಅದ್ರ ಜೊತೆಗೆ ಹಣ್ಣುಗಳನ್ನು ಮಿಕ್ಸ್ ಮಾಡಿ ಸೇವಿಸೋದ್ರಿಂದ ತುಂಬ ಒಳ್ಳೆಯದು. ಯಾಕೆಂತಂದರೆ ಇವುಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಒಂದು ಅಂಶ ಇದೆ. ದೇಹದಲ್ಲಿ ಹಲವಾರು ರಾಸಾಯನಿಕ ಕ್ರಿಯೆಗಳು ನಡೆಯುವಾಗ ಇವುಗಳಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ರಾಸಾಯನಿಕ ವಸ್ತುಗಳು ಉತ್ಪತ್ತಿ ಆಗ್ತವೆ. ಇವುಗಳು ಜೀವಕೋಶಗಳನ್ನು ನಾಶ ಮಾಡ್ತಕ್ಕಂಥ ವಸ್ತುಗಳು. ಇವುಗಳನ್ನು ನಿಷ್ಕ್ರಿಯ ಮಾಡ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಅವುಗಳು ಈ ಒಂದು ಹಣ್ಣು ಹಂಪಲುಗಳು, ಹಸಿ ತರಕಾರಿಗಳಲ್ಲಿ ಇರುತ್ತೆ. ಇವನ್ನು ನೀವು ಬೇಯಿಸಿದಾಗ ಇವುಗಳ ಒಂದು ಪೌಷ್ಟಿಕಾಂಶ ಇವುಗಳೆಲ್ಲವೂ ಕೂಡ ನಾಶ ಆಗುತ್ತೆ. ಹಾಗಾಗಿ ಹಸಿ ತರಕಾರಿಗಳನ್ನು ಕನಿಷ್ಠ ಒಮ್ಮೆಯಾದರೂ ಸೇವಿಸ್ತಕ್ಕಂಥ ಒಂದು ರೂಢಿಯನ್ನು ನೀವು ಮಾಡಿಕೊಳ್ಬೇಕಾಗ್ತದೆ. ಇನ್ನೊಂದು ನೀವು ಭಾಳ ಮುಖ್ಯವಾಗಿ ನಾನು ಭಾಳ ಅವಾಗ ನಾನು ಹೇಳ್ತಾ ಇರ್ತೇನೆ, ಬಿ ಅವೇರ್ ಆಫ್ 6 ವೈಟ್ಸ್ ಅಂತ. 6 ಬಿಳಿಗಳ ಬಗ್ಗೆ ನಿಮಗೆ ಎಚ್ಚರಿಕೆ ಇರಲಿ ಅಂತ. 6 ಬಿಳಿ ಆಹಾರಗಳ ಬಗ್ಗೆ ತುಂಬ ಎಚ್ಚರಿಕೆ ಇರಬೇಕು ಸಕ್ಕರೆ ಕಾಯಿಲೆಗಳು. ಒಂದು, ನಾನು ಮೊದಲು ಹೇಳಿದಾಗ ಅಕ್ಕಿ ಭಾಳ ಬೇಗ ಶುಗರ್ನ ಅದನ್ನು ಮಿತಿಯಾಗಿ ಸೇವಿಸಬೇಕು. ಎರಡನೆಯದು ಉಪ್ಪಿನ ಸೇವನೆಯನ್ನು ಕೂಡ ಅದು ಭಾಳ ಮುಖ್ಯ. ಮಿತಿಯಾದ ಉಪ್ಪು ನಮ್ಮ ಭಾರತ ದೇಶದ ಸಮಾಜದ ಅಡಿಗೆಯಲ್ಲಿ ಅಗತ್ಯಕ್ಕೆ ದಿನಕ್ಕೆ 3 ಗ್ರಾಮ್ ಉಪ್ಪು ಬೇಕಾಗುತ್ತೆ. ಇದಕ್ಕಿಂತ 4-5 ಪಟ್ಟು ಉಪ್ಪನ್ನು ನಾವು ಸೇವಿಸ್ತಾ ಇದ್ದೇವೆ. ಉಪ್ಪಿಗೂ ಸಕ್ಕರೆ ಕಾಯಿಲೆಗೂ ಅಂತ ಸಂಬಂಧ ಇಲ್ಲ. ಅದು ಕೂಡ ಅದು ರಕ್ತದ ಒತ್ತಡವನ್ನು ಜಾಸ್ತಿ ಮಾಡುತ್ತೆ ಮತ್ತು ನಿಮ್ಮ ವಯಸ್ಸಾಗುವಿಕೆಯ ಲಕ್ಷಣಗಳನ್ನು ಬಹಳ ಬೇಗ ಮಾಡುತ್ತೆ. ಹಾಗಾಗಿ ಉಪ್ಪಿನ ಸೇವನೆಯ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದು ಬಿಳಿಯಾಗಿರ್ತಕ್ಕಂಥದ್ದು ಸಕ್ಕರೆ ಬಹಳ ಹೇಳಿದಾಗೆ ಇದು ಬೇಗ ಗ್ಲೂಕೋಸನ್ನು ಏರಿಸುತ್ತೆ. ಸಕ್ಕರೆಯ ಬಗ್ಗೆಯೂ ಕೂಡ ನೀವು ಭಾಳ ಕೇರ್ಫುಲ್ ಆಗಿರಬೇಕು. ಇನ್ನೊಂದು ಬೆಣ್ಣೆ ಇದೆಯಲ್ಲ, ಬೆಣ್ಣೆನೂ ಕೂಡ ಅತಿಯಾಗಿ ಸೇವಿಸಿದ್ರೆ ಅದು ಕೂಡ ರಕ್ತದ ಕೊಬ್ಬನ್ನು ಜಾಸ್ತಿ ಮಾಡುತ್ತೆ. ಈ ಚರ್ಬಿ ಮಾಂಸಾಹಾರದಲ್ಲಿ ಬಿಳಿ ಮಾಂಸ ಇದೆಯಲ್ಲ, ಈ ಬಿಳಿ ಮಾಂಸನೂ ಕೂಡ ಭಾಳ ಚರ್ಬಿ ತುಂಬ ಕೊಬ್ಬಿರೋ ದೆಸೆಯಿಂದ ಇದು ಕೂಡ ಭಾಳ ಅತಿಯಾದ ಸೇವನೆ ಯಾವುದು ಒಳ್ಳೆಯದಲ್ಲ. ಅಂದರೆ ಇವನ್ನ ಬಿಟ್ಟೇಬೇಕು ಅಂತಲ್ಲ, ಬಹಳ ಮಿತಿಯಾಗಿ ಅತ್ಯಲ್ಪ ಪ್ರಮಾಣದಲ್ಲಿ ಈ 5-6 ಬಿಳಿ ಆಹಾರ ಪದಾರ್ಥಗಳ ಬಗ್ಗೆ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಇನ್ನು ನಮ್ಮ ಸಮಾಜದಲ್ಲಿ ಔತಣಕೂಟಗಳು ಆವಾಗ ನಡೀತಾ ಇರುತ್ತೆ. ಮದುವೆ ಸಮಾರಂಭಗಳು, ಬೀಗರ ಊಟದ ಸಮಾರಂಭಗಳು. ಈ ಸಮಾರಂಭಗಳಲ್ಲಿ ಆ್ಯಾವರೇಜ್ ನೀವು ನೋಡಿದ್ರೆ ಇಲ್ಲಿ ಬಡಿಸ್ತಕ್ಕಂಥ ಎಲ್ಲವನ್ನು ತಿಂದ್ಬಿಟ್ರೆ ಬಹುಶಃ 3-4 ದಿನಕ್ಕೆ ಬೇಕಾದಷ್ಟು ಕ್ಯಾಲರಿಯ ಆಹಾರ ಶಕ್ತಿ ಒಂದು ಊಟದಲ್ಲಿರುತ್ತೆ. ಹಾಗಾಗಿ ನೀವು ಔತಣಕೂಟದಲ್ಲಿ ನೀವು ಭಾಗವಹಿಸುವಾಗ ಬಹಳ ಎಚ್ಚರಿಕೆಯಿಂದ ನೀವು ಆಯ್ದ ಆಹಾರ ಪದಾರ್ಥಗಳನ್ನು ತಾವು ಸೇವಿಸಬೇಕಾಗುತ್ತೆ. ಔತಣಕೂಟದ ಸಂಪೂರ್ಣ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಸಕ್ಕರೆ ಕಾಯಿಲೆ ರೋಗಿಗಳಿಗೂ ಒಳ್ಳೆಯದಲ್ಲ, ಇನ್ನಿತರರಿಗೂ ಕೂಡ ಅದು ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಹೀಗೆ ಆಹಾರದ ಇನ್ನೊಂದು ಬಹಳ ಮುಖ್ಯವಾಗಿ ನಿಯಮಿತವಾಗಿ ಆಹಾರವನ್ನು ಸೇವಿಸಬೇಕು ಸಕ್ಕರೆ ಕಾಯಿಲೆಗಳು. ಏಕೆಂತಂದರೆ ಅವರು ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಾರೆ. ನಿಯಮಿತವಾಗಿ ಆಹಾರವನ್ನು ಸೇವಿಸ್ತಾ ಇದ್ದರೆ ರಕ್ತ ಗ್ಲೂಕೋಸ್ ಇಳಿಕೆ, ಹೈಪೋಗ್ಲೈಸಿಮಿಯಾ ಆಗಿ ತುಂಬ ಅನಾಹುತಗಳು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಕಾರಣದಿಂದಾಗಿ ನಿಯಮಿತವಾಗಿ ನಾವು ಏನು ನಿಯಮಿತವಾಗಿ ಕನಿಷ್ಠ 8 ಗಂಟೆಗಳಿಗೊಮ್ಮೆ ಅಥವಾ ಪದೇ ಏನು ನಿಮ್ಮ ಆಹಾರ ನಿಯಮವನ್ನು ಹೇಗೆ ನೀವು ರೂಢಿಸ್ಕೊಂಡಿರ್ತೀರೋ ಹಾಗೆ ಕನಿಷ್ಠವಾಗಿ ನಾವು ನಿಯಮಬದ್ಧವಾಗಿ ಆಹಾರ ಸೇವಿಸ್ತಕ್ಕಂಥದ್ದು ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಬಹಳ ಅತಿ ಮುಖ್ಯ. ಇನ್ನು ಉಪವಾಸ ಆರೋಗ್ಯವನ್ನು ವೃದ್ಧಿ ಮಾಡೋದರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಆರೋಗ್ಯಸ್ಥರಲ್ಲಿ ವಾರಕ್ಕೆ ಒಮ್ಮೆ ಮಾಡ್ತಕ್ಕಂಥ ಉಪವಾಸದಿಂದ ನಮ್ಮ ಭಾರತ ದೇಶದ ಸಂಸ್ಕೃತಿನಲ್ಲಿ, ನಮ್ಮ ಆಯುರ್ವೇದ ನೈಸರ್ಗಿಕ ಶಾಸ್ತ್ರದಲ್ಲಿ, ಆರೋಗ್ಯ ಶಾಸ್ತ್ರದಲ್ಲಿ ಉಪವಾಸದ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಇದು ವೈಜ್ಞಾನಿಕ. ಉಪವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಜೀರ್ಣಾಂಗದ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ, ದೇಹದ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಒಂದು ರೀತಿಯ ಬಹಳ ತುಂಬ ಕ್ರಿಯಾಶೀಲವಾದಂಥ ಜೀರ್ಣಾಂಗ ವ್ಯವಸ್ಥೆಗೆ ಒಂದು ರೀತಿಯ ವಿಶ್ರಾಂತಿಯನ್ನು ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಇದು ದೇಹದ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ. ಆದರೆ
ಸಕ್ಕರೆ ಕಾಯಿಲೆಯವರು ಉಪವಾಸ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅವರು ಉಪವಾಸ ಮಾಡಲೇಬಾರ್ದು ಅಂತಲ್ಲ, ಉಪವಾಸ ಮಾಡಿದ್ರೆ ಒಳ್ಳೆಯದು. ಅವರು ಉಪವಾಸ ಮಾಡುವಾಗ ಅವರು ಆ ದಿನ ಮಾತ್ರೆಗಳನ್ನೇ ಆಗಲಿ ಇನ್ಸುಲಿನ್ ಆಗಲಿ ತೆಗೆದುಕೊಳ್ತಾ ಇದ್ದರೆ ಅದನ್ನು ವೈದ್ಯರ ಸಲಹೆ ಮೇರೆಗೆ ಯಾವುದನ್ನು ನಿಲ್ಲಿಸಬೇಕು, ಏನೂ ಆಹಾರವನ್ನು ತೆಗೆದುಕೊಳ್ಳದೆ ಹೋದರೆ ಏನು ಮಾಡಬೇಕು, ಆ ಗ್ಲೂಕೋಮೀಟ್ರನ್ನ ಅವರ ಹತ್ರ ಇಟ್ಕೊಂಡು ರಕ್ತ ಗ್ಲೂಕೋಸನ್ನು ಅವಾಗವಾಗ ನೋಡಿಕೊಂಡು ಈ ರೀತಿ ಒಂದು ನಿಯಂತ್ರಣ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಒಳ್ಳೆಯದು. ಇಷ್ಟು ಆಹಾರ. ತಾವು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾದಂಥದ್ದಂದರೆ ಮನುಷ್ಯನ ಬದುಕಿನಲ್ಲಿ ಅದರಲ್ಲೂ ಕೂಡ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಆಹಾರ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ನೀವು ಇನ್ನೆಲ್ಲವುಗಳ ನಿಯಂತ್ರಣ ಮಾಡಿದ್ರೂ ಕೂಡ ನಿಮ್ಮ ಬಾಯಿಯನ್ನು ಕಟ್ಟದೆ ಹೋದರೆ, ನಿಮ್ಮ ನಾಲಿಗೆಯನ್ನು ಕಟ್ಟದೆ ಹೋದರೆ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರಲ್ಲ. ಇದು ಆಹಾರದ ಬಗ್ಗೆ. ಇನ್ನೊಂದು ಜೀವನ ಶೈಲಿಯ ಬಹಳ ಮುಖ್ಯವಾದಂಥ ಒಂದು ಅಂಶ ಅಂದರೆ ದೇಹದ ತೂಕ. ದೇಹದ ತೂಕ ಬಹಳ ಅತಿ ಮುಖ್ಯ. ನಾನು ಒಂದು ಬಹಳ ವಿಸ್ಮಯಕಾರಿ ಅಂಶವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. 1 ಪೌಂಡ್ ದೇಹದ ತೂಕ ಜಾಸ್ತಿ ಆದರೆ 1500 ಕಿಲೋಮೀಟರ್ ಉದ್ದದ ರಕ್ತನಾಳಗಳು ಹೆಚ್ಚುವರಿಯಾಗಿ ಸೃಷ್ಟಿಯಾಗ್ತವೆ. ಲೆಕ್ಕ ಹಾಕೊಳ್ಳಿ. ಅದಕ್ಕೆ ಒಂದು ಮಾತಿದೆ, ಮನುಷ್ಯನ ಎಲ್ಲ ರಕ್ತನಾಳಗಳನ್ನು ಜೋಡಿಸ್ಬಿಟ್ರೆ ಇಟ್ ವಿಲ್ ಗೋ ಅರೌಂಡ್ ದಿ ಗ್ಲೋಬ್. ಈ ಎಂಟೈರ್ ಭೂಮಿಯ ಸುತ್ತ ಒಂದು ಸುತ್ತ ಆಗುತ್ತಂತೆ, ಅಷ್ಟೊಂದು ರಕ್ತನಾಳಗಳಿದ್ದಾವೆ. ಸೊ ಯಾವಾಗ ಮನುಷ್ಯನ ದೇಹದ ತೂಕ ಜಾಸ್ತಿ ಆಗ್ತಾ 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 1 ಪೌಂಡಿಗೆ 1500 ಕಿಲೋಮೀಟರ್ ರಕ್ತನಾಳ ಜಾಸ್ತಿ ಆದರೆ ಲೆಕ್ಕ ಹಾಕಿ 5 kg 10 kg ಇರ್ತಕ್ಕಂಥವ್ರಿಗೆ ಎಷ್ಟು ರಕ್ತನಾಳ ಜಾಸ್ತಿ ಆಗುತ್ತೆ. ಯಾವಾಗ ದೇಹದ ತೂಕ ಜಾಸ್ತಿ ಆಗೋದು ಅಂತಂದರೆ ಕೊಬ್ಬು ಅತಿಯಾಗಿ ಶೇಖರಣೆ ಆಗ್ತಕ್ಕಂಥದ್ದು. ಈ ಕೊಬ್ಬು ಅತಿಯಾಗಿ ಶೇಖರಣೆ ಆಗೋದ್ರಿಂದ ಇಟ್ ವಿಲ್ ಕಾಸ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಅಂದರೆ ಇನ್ಸುಲಿನ್ ಪ್ರತಿರೋಧತ್ವವನ್ನು ದೇಹದ ತೂಕ ಜಾಸ್ತಿ ಆಯ್ತಾ ಇದ್ದಂಗೆ ಇನ್ಸುಲಿನ್ ಕಾರ್ಯದಕ್ಷತೆಯನ್ನು ಇದು ಕಡಿಮೆ ಮಾಡುತ್ತೆ. ಸೊ ಯು ಕಾಲ್ ಇಟ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಯಾವಾಗ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದ್ರೂ ಕೂಡ ಅದರ ಕಾರ್ಯದಕ್ಷತೆ ಕಡಿಮೆಯಾಗಿ ರಕ್ತದ ಗ್ಲೂಕೋಸ್ ಹೆಚ್ಚಾಗುತ್ತೆ. ಸೊ ಹೀಗಾಗಿ ದೇಹದ ತೂಕದ ನಿಯಂತ್ರಣ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾರಿಗೆ ಸಕ್ಕರೆ ಕಾಯಿಲೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೋ ಅವರ ದೇಹದ ತೂಕವನ್ನೇನಾದರೂ ಜಾಸ್ತಿ ಮಾಡ್ಕೊಂಡ್ರೆ ಸಕ್ಕರೆ ಕಾಯಿಲೆ ಬಹುಬೇಗ ಅವರಿಗೆ ಬಂದ್ಬಿಡುತ್ತೆ. ಸೊ ದೇಹದ ತೂಕದ ನಿಯಂತ್ರಣ ತುಂಬ ಅವಶ್ಯಕ ಅಂತಕ್ಕಂಥದ್ದನ್ನು ತಾವು ಮನಗಾಣಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮನುಷ್ಯನ ದೇಹದಲ್ಲಿ ಮೂಳೆ, ಮಾಂಸಖಂಡಗಳು ಮತ್ತು ನೀರು ಇವುಗಳಿಂದ ದೇಹದ ತೂಕ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ, ದೇಹದ ತೂಕದ 70% ನೀರಾಗುತ್ತೆ. ಇನ್ನು 20-25% ಇದು ಮೂಳೆ ಮಾಂಸಖಂಡಗಳಿಂದ ಆಗಿದೆ. ಸೊ ಹಾಗಾಗಿ ಒಬ್ಬ ಮನುಷ್ಯನಿಗೆ ಅವನ ಎತ್ತರ ಮತ್ತು ಅವನ ವಯಸ್ಸು ಮತ್ತು ಗಂಡಸು ಲಿಂಗ ಇವುಗಳಿಗೆ ಅನುಗುಣವಾಗಿ ಐಡಿಯಲ್ ಬಾಡಿ ವೆಯ್ಟ್ ಅಂತಂತಂದರೆ ಅವನಿಗೆ ಎಷ್ಟು ತೂಕ ಇರಬೇಕು ಅಂತಕ್ಕಂಥ ಒಂದು ನಿಗದಿ ಇದೆ. ಹೀಗೆ ಈ ಒಂದು ತೂಕಕ್ಕೆ ಅವನ ದೇಹದ ವಯಸ್ಸು ಮತ್ತು ಎತ್ತರಕ್ಕೆ ಅನುಗುಣವಾಗಿ ಈ ಒಂದು ದೇಹದ ತೂಕವನ್ನು ನಾವು ಅಳಿತೇವೆ. ದೇಹದ ತೂಕವನ್ನು ಪರಿಗಣಿಸುವಾಗ BMI ಬಾಡಿ ಮಸಲ್ ಇಂಡೆಕ್ಸ್ ಅಂತಕ್ಕಂಥ ಒಂದು ಸೂಚಕ ಇದೆ. ಅಂದರೆ ದೇಹ ಸ್ನಾಯುಗಳ ಸೂಚಕಾಂಶ. ಇದನ್ನು ನಾವು ಹೇಗೆ ಅಳಿತೇವೆ ಅಂತಂದರೆ ದೇಹದ ಅವನ ಎತ್ತರ ಮತ್ತು ತೂಕ ಇವುಗಳ ಅನುಪಾತವನ್ನು ತೆಗೆದುಕೊಂಡು ನಾವು ಬಾಡಿ ಮಸಲ್ ಇಂಡೆಕ್ಸ್ BMIಯನ್ನು ಅಳಿತೇವೆ. ಈ BMIನ ಪ್ರಮಾಣ ಸಹಜವಾಗಿ ಅದು 20 ಇರಬೇಕು. 25 ಗರಿಷ್ಠ 25ಕ್ಕಿಂತ ಮೇಲ್ ಹೋದರೆ ಇದನ್ನು ನಾವು ಸ್ಥೂಲಕಾಯ, ಹೆಚ್ಚಿದ ದೇಹದ ತೂಕ ಅಂತ ಕರೀತೇವೆ. ಈ ಸ್ಥೂಲಕಾಯ 20-25 ಇದ್ದರೆ ಅದನ್ನು ಅಲ್ಪ ಪ್ರಮಾಣದ ಸ್ಥೂಲಕಾಯ ಅಂತಲೂ, 25-30 ಇದ್ದರೆ ಮಧ್ಯಮ ವರ್ಗದಂತ, 35-40 ಇದ್ದಂದರೆ ತೀವ್ರ ಪ್ರಮಾಣದ ಸ್ಥೂಲಕಾಯ ಅಂತ ಕರೀತೇವೆ. ಹೀಗೆ ದೇಹದ ತೂಕ BMI ಬಾಡಿ ಮಸಲ್ ಇಂಡೆಕ್ಸ್ ಜಾಸ್ತಿ ಆಯ್ತಾ ಹೋದರೆ ಅದಕ್ಕೆ ನಿಮಗೆ ಸಕ್ಕರೆ ಕಾಯಿಲೆ ಒಂದೇ ಅಲ್ಲ, BP ಬರೋದು ಜಾಸ್ತಿ ಆಗುತ್ತೆ, ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ, ಮತ್ತು ಏರು ರಕ್ತ ಒತ್ತಡ ಬರೋ ಜಾಸ್ತಿ ಆಗುತ್ತೆ, ನಿಮ್ಮ ಮಂಡಿ ನೋವು, ಮೂಳೆ ಗೀಳೆಗಳೆಲ್ಲ ಸೌತ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ದೇಹದ ತೂಕದ ನಿಯಂತ್ರಣ ನಿಮ್ಮ ಒಟ್ಟಾರೆ ಆರೋಗ್ಯ ಪಾಲನೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸೊ ದೇಹದ ತೂಕವನ್ನು ನಿಯಂತ್ರಣ ಮಾಡೋದು ಹೇಗೆ? ಬಹಳ
ತುಂಬ ಪ್ರಾಮುಖ್ಯವಾದಂಥ ಮುಖ್ಯವಾದಂಥ ವಿಚಾರ. ದೇಹದ ತೂಕದ ನಿಯಂತ್ರಣ ನಿಮಗೆ ಬಾಲ್ಯದಿಂದಲೇ ನಾವು ಪ್ರಾರಂಭ ಮಾಡಬೇಕು. ಏಕೆಂತಂದರೆ ಒಮ್ಮೆ ದೇಹದ ತೂಕ ಜಾಸ್ತಿ ಆಗಿಬಿಟ್ರೆ ವಯಸ್ಕರಾದ ಮೇಲೆ ಅದನ್ನು ನಾವು ನಿಯಂತ್ರಣ ಮಾಡ್ತಕ್ಕಂಥದ್ದು, ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ. ಅದಕ್ಕೆ ತಾಯಂದಿರು, ಪೋಷಕರು ಮಕ್ಕಳ ದೇಹದ ತೂಕವನ್ನು ಬಾಲ್ಯದಿಂದಲೇ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ನಮ್ಮ ತಾಯಂದಿರಿಗೆ ಒಂದು ವ್ಯಾಮೋಹ ಇದೆ. ಮಕ್ಕಳಿಗೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾನು ಏನು ಹೇಳ್ತೇನೆ ಅದನ್ನು ಮೊದಲಿಂದನೂ ಕೊಡ್ತಕ್ಕಂಥ ಅಭ್ಯಾಸವನ್ನು ಮಾಡಬೇಕು. ನಮ್ಮ ತಾಯಂದಿರು ಹಾಗೆ ಮಾಡಲ್ಲ. ಮಗುವಿಗೆ ಪ್ರೀತಿಯಾಗಿ ಮಗುವಿಗೆ ಬಲಾತ್ಕಾರವಾಗಿ ತಿನ್ನಿಸ್ತಾರೆ. ಸೊ ಹಾಗಾಗಿ ನೋಡಿ, ದೇಹದಲ್ಲಿ ಬಹಳ ಅದ್ಭುತವಾದಂಥ ಒಂದು ವ್ಯವಸ್ಥೆ ಇದೆ. ಹೈಪೋಥ್ಯಾಲಮಸ್ ಅಂತ ಹೇಳಿ ಒಂದು ಮೆದುಳಿನಲ್ಲಿ ಒಂದು ಅಂಗ ಇದೆ. ಇದು ಆಹಾರವನ್ನು ಸೇವಿಸ್ತಕ್ಕಂಥ ಒಂದು ನಿಯಂತ್ರಣವನ್ನು ಮಾಡುತ್ತೆ. ಮನುಷ್ಯನಿಗೆ ನಾನು ಹೇಳಿದೆ, ಮಗುವಿಂದ ಹೇಗೆ ಪ್ರಾರಂಭ ಆಗುತ್ತೆ ಇದು ಅಂತಂದರೆ, ಮಗುವಿಗೆ ಹಸಿವಾದಾಗ ಅದು ಅಳುತ್ತೆ. ಆಗ ನಾವು ಆಹಾರವನ್ನು ಕೊಟ್ಟ ತಕ್ಷಣ ಅದು ಮಗು ಅಳುವನ್ನು ನಿಲ್ಲಿಸಿ ಅದನ್ನು ತಿರಸ್ಕಾರ ಮಾಡುತ್ತೆ. ಅಲ್ಲಿಗೆ ನಿಲ್ಲಿಸಬೇಕು. ಅಂದರೆ ಸೆಟೈವಿಟರಿ ಸೆಂಟರ್ ಅಂತ ಒಂದಿದೆ ಹೈಪೋಥ್ಯಾಲಮಸಲ್ಲಿ, ಹಂಗರ್ ಸೆಂಟರ್ ಅಂತ. ಅಂದರೆ ಹಸಿವಾದಾಗ ಆ ಹಸಿವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಹಸಿವಿನ ಕೇಂದ್ರ ಇದೆ. ಈ ಹಸಿವಾಗಿ ಮನುಷ್ಯನಿಗೆ ಮಗುವಿಗೆ ಎಷ್ಟು ಶಕ್ತಿ ಬೇಕೋ ಆ ಶಕ್ತಿ ಬಂದ ತಕ್ಷಣ ಆ ಮಗುವಿನ ಆಹಾರವನ್ನು ತ್ಯಜಿಸುತ್ತೆ. ಸೆಟೈವಿಟರಿ ಸೆಂಟರ್, ಒಂದು ಸಂತೃಪ್ತ ಭಾವನೆ ಉಂಟಾಗುತ್ತೆ. ನೋಡಿ, ಸೃಷ್ಟಿಯ ನಿಯಮ ಹೇಗಿದೆ ಅಂತಂದರೆ, ಆಹಾರವನ್ನು ಅಗತ್ಯ ಬಿದ್ದಷ್ಟು ಆಹಾರ ಸೇವಿಸಿದ ತಕ್ಷಣ ನಮಗೊಂದು ಸಂತೃಪ್ತಿಯ ಭಾವನೆ, ಸಂತೃಪ್ತಿಯ ಕೇಂದ್ರ ಇದೆ. ಆ ಸಂತೃಪ್ತಿಯ ಕೇಂದ್ರದಲ್ಲಿ ಒಂದು ಸಂತೃಪ್ತಿಯ ಮನೋಭಾವ ಉಂಟಾಗಿ ಆಹಾರ ಬೇಡ ಅನಿಸುತ್ತೆ. ನಾವೇನು ಮಾಡ್ತೀವಿ, ಮಕ್ಕಳಿಗೆ ತಾಯಂದಿರು ತುರುಕ್ತಾ ಇರ್ತಾರೆ, ಇಲ್ಲ ಇಷ್ಟು ತಿನ್ನಬೇಕು, ಅಷ್ಟು ತಿನ್ನಬೇಕು, ಹಾಗೆ ಹೀಗೆ ಅಂತೇಳಿ ತಿಂಬಿ ನೀವೇನು ಮಾಡ್ತೀರಿ ಅಂತಂದರೆ, ಮಗುವಿಗೆ ಪ್ರಾರಂಭದಿಂದಲೂ ಕೂಡ ಆ ಸೆಟೈವಿಟರಿ ಸಂತೃಪ್ತಿ ಕೇಂದ್ರ ಇದೆಯಲ್ಲ ಹೈಪೋಥ್ಯಾಲಮಸಲ್ಲಿ, ಅದರ ಸಂತೃಪ್ತಿಗೊಳ್ಳುವ ಮಟ್ಟವನ್ನು ನೀವು ಕೃತಕವಾಗಿ ಏರಿಸ್ಬಿಡ್ತೀರಿ. ಹಾಗಾಗಿ ಜಾಸ್ತಿ ಅಗತ್ಯಕ್ಕಿಂತಲೂ ಜಾಸ್ತಿ ಆಹಾರವನ್ನು ಸೇವಿಸ್ತಕ್ಕಂಥ ಒಂದು ಅಭ್ಯಾಸ ಪ್ರಾರಂಭ ದಿನಗಳಿಂದಲೇ ಬೆಳೆದೋಗುತ್ತೆ. ಸೊ ಹೀಗಾಗಿ ನೀವು ದೇಹದ ತೂಕವನ್ನು ಹೆಚ್ಚಿಸ್ತಾ ಹೋದಾಗ ಅದು ಸುಮಾರು ವಯಸ್ಕರ ಹಂತವನ್ನು ತಲುಪಿದಾಗ ಅದು ಅತಿಯಾದ ದೇಹದ ತೂಕ ಆಗುತ್ತೆ. ಹಾಗಾಗಿ ಒಮ್ಮೆ ದೇಹದ ತೂಕವನ್ನು ಜಾಸ್ತಿ ಮಾಡಿಕೊಂಡ್ರೆ ಅಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕೊಬ್ಬಿದೆಯಲ್ಲ, ಇದು ತುಂಬ ಅಪಾಯಕಾರಿ. ಕೊಬ್ಬು ದೇಹದಲ್ಲಿ ಅತಿಯಾಗಿ ಶೇಖರಣೆ ಆದರೆ ಅಲ್ಲಿಂದ ಒಂದು ಲೆಪ್ಟಿನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನು ಹಲವಾರು ಅಸಹಜ ಕ್ರಿಯೆಗಳನ್ನು ಅವತ್ತು ಮಾಡುತ್ತೆ. ಇದು ಸಕ್ಕರೆ ಕಾಯಿಲೆಗೂ ಕಾರಣ ಆಗುತ್ತೆ, ಕ್ಯಾನ್ಸರ್ಗೂ ಕಾರಣ ಆಗುತ್ತೆ, ಹೀಗೆ ನಾನಾ ಇದಕ್ಕೆ ನಾವು ಕಾರಣ ಆಗುತ್ತೆ. ಕೆಲವು ಟೈಮು ದೇಹದ ತೂಕವನ್ನು ಕೂಡ ಆ ವಂಶವಾಹಿನಿಗಳಿಂದ ಜೀನ್ಸಿಂದ ನಿರ್ಧಾರ ಆಗುತ್ತೆ, ನಿಜ. ಆದರೆ ನಿಮ್ಮ ಆಹಾರ ಸೇವನೆ, ವ್ಯಾಯಾಮ ಇವೆಲ್ಲವುಗಳಿಂದ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಒಮ್ಮೆ ದೇಹದ ತೂಕ ಅತಿಯಾಗಿದ್ದರೆ, ತುಂಬ ಐಡಿಯಲ್ ಬಾಡಿ ವೇಟ್ಗಿಂತಲೂ ಜಾಸ್ತಿ ಇದ್ದರೆ ಭಾಳ ಬೇಗ ಅದನ್ನು ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಕೆಲವರಿಗೆ ತುಂಬ ಜಾಸ್ತಿ ಇದ್ದವರಿಗೆ ಅದು ಸಹಜ ತೂಕಕ್ಕೆ ಬರಲಿಕ್ಕೆ ಸಾಧ್ಯ ಆಗದಿರ್ಬೋದು. ಆದರೆ ಕೇವಲ 5% 10% ದೇಹದ ತೂಕವನ್ನು ನೀವು ಕಡಿಮೆ ಮಾಡಿದ್ರೆ ನಿಮ್ಮ ಸಕ್ಕರೆ ಕಾಯಿಲೆ ಬಹಳ ನಿಯಂತ್ರಣ ಬರುತ್ತೆ. ನೀವು ತಗೊಳ್ತಕ್ಕಂಥ ಮಾತ್ರೆಗಳ ಪ್ರಮಾಣ ಕಡಿಮೆ ಆಗ್ಬೋದು, ಇನ್ಸುಲಿನ್ನ ಪ್ರಮಾಣ ಕಡಿಮೆ ಆಗ್ಬೋದು. ಹೀಗೆ ನೀವು ದೇಹದ ತೂಕವನ್ನು ಸಹಜ ಗಡಿಗೆ ತಗೊಂಬರಲಿಕ್ಕೆ ನೀವು ಬಹಳ ಶ್ರಮ ಮಾಡ್ಕೊಳ್ಬೇಕು. ಅಕಸ್ಮಾತ್ ಆಗಲಿಲ್ಲ ಅಂತಂದ್ರೂ ಕೂಡ ಕನಿಷ್ಠ 10-15%, ಸಪೋಸ್ 70 kg ಇದ್ದರೆ ಒಂದು 5-6 kg, 5-6% ಕಮ್ಮಿ ಮಾಡ್ಕೊಳ್ತಕ್ಕಂಥ, 10% ಒಂದು 7 kg ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದು ಕೂಡ ಮಾಡೋದನ್ನು ಕೂಡ ಅದನ್ನು ಕೂಡ ನಿಮಗೆ ಹೆಚ್ಚು ಲಾಭವಿದೆ. ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದು ಹೇಗೆ? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಬಹಳ ಮುಖ್ಯವಾಗಿ, ಆಗಲೇ ದೇಹದಲ್ಲಿ ದುಡ್ಡು ಶೇಖರಣೆ ಆಗಿಬಿಟ್ಟಿದೆ. ನಿಮ್ಮ ಬ್ಯಾಂಕ್ ಅಕೌಂಟು ಇದೆ, ಅದು ಡ್ರಾ ಮಾಡಿಲ್ಲ, ದಿನೇ ಹೆಚ್ಚಾಗಿದೆ. ನೀವು ಪುನಃ ಅದಕ್ಕೆ ದುಡ್ಡನ್ನು ತುಂಬ್ತಾ ಹೋದರೆ ಅದು ಎಲ್ಲಿ ಖಾಲಿ ಆಗುತ್ತೆ? ಹಾಗಾಗಿ ನಿಮ್ಮ ದೇಹದಲ್ಲಿ ಅಧಿಕವಾದ ಶಕ್ತಿ ಈಗ ಆಲ್ರೆಡಿ ಶೇಖರಣೆ ಆಗಿರುವಾಗ ಅದನ್ನು ನೀವು ವ್ಯಯ ಮಾಡಲಿಕ್ಕೆ ನೀವು ಆಹಾರ ಸೇವನೆಯನ್ನು ಭಾಳ ಮಿತಿಗೊಳಿಸಬೇಕಾಗುತ್ತೆ. ಸೊ ಪ್ರೋಟೀನು ಮತ್ತು ವಿಟಮಿನ್ಗಳು, ಮಿನರಲ್ಗಳು ಈ ಅಂಶಗಳನ್ನು ಮಾತ್ರ ನಾವು ತೆಗೆದುಕೊಂಡು
ಕನಿಷ್ಠ ಪ್ರಮಾಣದಲ್ಲಿ ಪ್ರೋಟೀನ್ನ ತೆಗೆದುಕೊಂಡು ನೀವು ಶಕ್ತಿದಾಯಕ ಆಹಾರ ಪದಾರ್ಥಗಳನ್ನು ಬಹಳ ಮಿತಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ. ಹೀಗೆ ನೀವು ಆಹಾರವನ್ನು, ದೇಹದ ತೂಕವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಡಯಟ್ ಶೆಡ್ಯೂಲನ್ನು, ಆಹಾರ ನಿಯಮಗಳನ್ನು ನೀವು ಆಹಾರ ತಜ್ಞರನ್ನು ಒಳಗೂಡಿ ರೂಪಿಸ್ಕೊಳ್ಬೇಕಾಗುತ್ತೆ. ನೋಡಿ, ಬಹಳ ಬೇಗ ದೇಹದ ತೂಕ ಕಡಿಮೆ ಆಗುತ್ತೆ. ನಾನು ಹೇಳಿದೆ 80% ನೀರಿರುತ್ತೆ ಅಂತ. ನೀವು ಪ್ರಾರಂಭದ ದಿನಗಳಲ್ಲಿ ನೀವು ಉಪವಾಸ ಮಾಡೋದು ಮತ್ತೊಂದು ಮಾಡಿದ್ರೆ ದೇಹದ ತೂಕ ಕಡಿಮೆ ಆಗುತ್ತೆ, ಅದು ನೀರಿನಂಶ ಕಡಿಮೆ ಆಗುತ್ತೆ. ಜಿಡ್ಡು ಕಡಿಮೆ ಆಗಬೇಕು ಅಂತಂದರೆ ದೀರ್ಘಾವಧಿಯ ಯೋಜನೆಗಳನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ನಾನು 8 ದಿನದಲ್ಲಿ 10 kg ಕಮ್ಮಿ ಮಾಡಿಬಿಡ್ತೀನಿ, 20 ದಿನಕ್ಕೆ ಮಾಡ್ತೀನಿ, ದಯಮಾಡಿ ಇದನ್ನು ನಂಬಕ್ಕೆ ಹೋಗಬೇಡಿ. ದೀರ್ಘಾವಧಿಯಲ್ಲಿ ಸುಮಾರು 6 ತಿಂಗಳು, 3 ತಿಂಗಳು, 1 ವರ್ಷದ ಗಟ್ಟಲೆ ಬಹಳ ನಿಧಾನಕ್ಕೆ ತಿಂಗಳಿಗೆ 1 kg 2 kgಯನ್ನು ಕಮ್ಮಿ ಮಾಡ್ಕೊಳ್ತಾ ಹೋಗಬೇಕು. ಸೊ ಹೀಗಾಗಿ ನೀವು ಆಹಾರ ಸೇವಿಸದೇ ಇರಲಿಕ್ಕೂ ಸಾಧ್ಯ ಇಲ್ಲ. ಆಹಾರನೂ ಕನಿಷ್ಠ ಪ್ರಮಾಣ ಸೇರ್ಕೋಬೇಕಾಗುತ್ತೆ. ಮತ್ತು ಕ್ರೋಢೀಕರಣ ಆಗಿರ್ತಕ್ಕಂಥ ಫ್ಯಾಟು ಅದು ಡಿಸಾಲ್ವ್ ಆಗಲಿಕ್ಕೆ, ಶಕ್ತಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಕಡಿಮೆ ಶಕ್ತಿ ಪ್ರಮಾಣದ ಆಹಾರವನ್ನು ಸೇವಿಸಬೇಕಾಗುತ್ತೆ. ಹೀಗೆ ದೀರ್ಘಾವಧಿಯಲ್ಲಿ 1-2 ವರ್ಷಗಳಲ್ಲಿ ನೀವು ದೇಹದ ತೂಕವನ್ನು ನಿಯಂತ್ರಣ ಮಾಡ್ಕೊಳ್ತಕ್ಕಂಥ ಕಾರ್ಯಯೋಜನೆಗಳನ್ನು ನೀವು ರೂಪಿಸ್ಕೋಬೇಕಾಗುತ್ತೆ. ಅದು ಯೋಗಾಭ್ಯಾಸ ಇರ್ಬೋದು, ವ್ಯಾಯಾಮ ಇರ್ಬೋದು, ಏನೇ ಮಾಡಿದ್ರೂ ಕೂಡ ಬಹಳ ಮುಖ್ಯವಾಗಿ ಆಹಾರ ನಿಯಮವನ್ನು, ಕಡಿಮೆ ಪ್ರಮಾಣದ ಆಹಾರವನ್ನು ನೀವು ಸೇವಿಸ್ತೇ ಹೋದರೆ, ನೀವು ಯಾವ ಯೋಗಾಭ್ಯಾಸ ಮಾಡಿ ಏನೇ ಮಾಡಿದ್ರೂ ಕೂಡ ನಿಮ್ಮ ದೇಹದ ತೂಕ ಕಡಿಮೆ ಆಗಲ್ಲ. ಅದರಿಂದ ನಿಮಗೆ ನಾವು ಆಹಾರವನ್ನು ಸೇವಿಸ್ತಕ್ಕಂಥದ್ದನ್ನು ನಿಯಂತ್ರಣ ಮಾಡಿ ವ್ಯಾಯಾಮವನ್ನು ಮಾಡಿ ವ್ಯಯ ಮಾಡಬೇಕು. ಶಕ್ತಿಯನ್ನು ಶೇಖರಣೆ ಆಗಿರ್ತಕ್ಕಂಥ ಕೊಬ್ಬನ್ನು ನಾವು ಕರಗಿಸಬೇಕಾಗುತ್ತೆ. ಸೊ ಇದು ದೇಹದ ತೂಕ. ದೇಹದ ತೂಕವನ್ನು ನಿಯಂತ್ರಣ ಮಾಡದೆ ಹೋದರೆ ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ದೇಹದ ತೂಕವನ್ನು ನಿಯಂತ್ರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಕ್ಕರೆ ಕಾಯಿಲೆ ಈಗಾಗಲೇ ಇರೋರಲ್ಲಿ ಅವರು ಮಾತ್ರೆಗಳನ್ನು ಸೇವಿಸ್ತಾ ಇರ್ತಾರೆ, ಇನ್ಸುಲಿನ್ನ ಸೇವಿಸ್ತಾ ಇರ್ತಾರೆ. ಸೊ ಹೀಗಾಗಿ ಆಹಾರವನ್ನು ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ನಿಮಗೆ ಎಷ್ಟು ವ್ಯಾಯಾಮವನ್ನು ಮಾಡಬೇಕು, ಏನು ಆಹಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಆಹಾರ ತಜ್ಞರ ಮಾರ್ಗದರ್ಶನದ ಅಡಿಯಲ್ಲಿ ನೀವು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಬೇಕಾಗುತ್ತೆ. ಇನ್ನೊಂದು ಎರಡನೇದು ವ್ಯಾಯಾಮ. ವ್ಯಾಯಾಮ ಬಹಳ ಮುಖ್ಯ. ಕಾಯಕವೇ ಕೈಲಾಸ ಅಂತ ನಮ್ಮ ಸಂಸ್ಕೃತಿಯಲ್ಲಿ ವಚನಕಾರರು ಹೇಳಿದ್ದಾರೆ. ಮನುಷ್ಯ ದೈಹಿಕ ವ್ಯಾಯಾಮ ಬಹಳ ಮುಖ್ಯ. ಅದೇ ಆಧುನಿಕ ಬದುಕಿನಲ್ಲಿ ಮನುಷ್ಯ ಹೇಗಾಗಿದ್ದಾನೆ ಅಂತಂದರೆ, ಅವನ ದೈಹಿಕ ವ್ಯಾಯಾಮ ಕಡಿಮೆಯಾಗಿ ಮಾನಸಿಕ ವ್ಯಾಯಾಮ ಜಾಸ್ತಿ ಆಗ್ತದೆ. ದೈಹಿಕ ವ್ಯಾಯಾಮ ಜಾಸ್ತಿ ಕಡಿಮೆ ಆಗೋದು ಅಂತಂದರೆ ಅನಾರೋಗ್ಯದ ಲಕ್ಷಣ. ಮಾನಸಿಕ ವ್ಯಾಯಾಮ ಜಾಸ್ತಿ ಆಗೋದು ಅಂದರೆ ಮಾನಸಿಕ ಒತ್ತಡ ಜಾಸ್ತಿ ಆಗೋದು ಅಂತ ಅರ್ಥ. ಅದು ಕೂಡ ಅನಾರೋಗ್ಯದ ಲಕ್ಷಣ. ಇವೆರಡುಗಳ ಸಮ್ಮಿಲನ ಆಗಿ ಇವತ್ತು ನಮಗೆ ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಸೊ ಮನುಷ್ಯ ಯಾವಾಗಲೂ ಕೂಡ 2 ರೀತಿಯ ದೈಹಿಕ ಚಟುವಟಿಕೆಗಳಿದ್ದಾವೆ. ಒಂದು ನಮ್ಮ ದೈನಂದಿನ ಕೆಲಸ ಕಾರ್ಯಗಳೇನಿದ್ದಾವೆ, ಆ ಕೆಲಸ ಕಾರ್ಯಗಳಲ್ಲಿ ನಾವು ದೈಹಿಕ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ, ಶಕ್ತಿಯನ್ನೇ ವ್ಯಯ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ನಾವು ಮಾಡಬೇಕು. ಎಲ್ಲವನ್ನೂ ಕೂಡ ಕೂತು ಕೆಲಸ ಮಾಡ್ತಕ್ಕಂಥ, ಈಗ ಕೂತಿರ್ತಾರೆ ಕಚೇರಿ ಕೆಲಸದವರು, ಅನಿವಾರ್ಯ, ಹೌದು ಕೂತ್ಕೊಳ್ಳಿ, ಅಲ್ಲೇ ನಿಮ್ಮ ಕಾಲುಗಳನ್ನು ಅಲ್ಲಾಡಿಸ್ತಾ ಇರಿ, ನಿಮ್ಮ ಕೈಗಳನ್ನು ಅಲ್ಲಾಡಿಸ್ತಾ ಇರಿ. ಏಕೆಂದರೆ ಅದು ಕೆಲವರು ಅದನ್ನು ಅಪಹಾಸ್ಯ ಮಾಡ್ಬೋದು. ಅದೇ ಕಚೇರಿಯಲ್ಲಿರ್ತಕ್ಕಂಥ ಎಲ್ಲರೂ ಅದನ್ನೇ ಮಾಡ್ತಾ ಇರುವಾಗ ಅದು ಅಪಹಾಸ್ಯ ಆಗಲ್ಲ. ಸೊ ಹಾಗಾಗಿ ನೀವು ಕೂತಲ್ಲಿ ವ್ಯಾಯಾಮವನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಳ್ಳಿ. ಸಣ್ಣ ಪುಟ್ಟ ನಡಿಗೆಗಳನ್ನು ನೀವು ವಾಹನಗಳನ್ನು ಉಪಯೋಗಿಸ್ದೇ ನಡೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಡಿಗೆ ಬಹಳ ಮುಖ್ಯ. ನೀವು ಎಲ್ಲರಿಗೂ ಕೂಡ ವಾಹನಗಳನ್ನು ಅವಲಂಬಿಸಲಿಕ್ಕೆ ಹೋಗಬೇಡಿ. ಸೊ ಯಾವ ಸಮಯ ಸಿಕ್ಕಂಥ ಸಂದರ್ಭದಲ್ಲಿ ವಾಹನವನ್ನು ನಿಲ್ಲಿಸಿ ಬಹಳ ದೂರ ನಡೀತಕ್ಕಂಥದ್ದು, ಇದು ನಿಮ್ಮ ದೈನಂದಿನ ಬದುಕಿನ ಕಾರ್ಯಚಟುವಟಿಕೆಗಳಿದೆಯಲ್ಲ, ಅದರಲ್ಲಿ ನಡೀತಕ್ಕಂಥ, ನಿಮ್ಮ ಶಕ್ತಿಯನ್ನು ವ್ಯಯ ಮಾಡ್ತಕ್ಕಂಥ ಒಂದು ಜೀವನ ಶೈಲಿಯನ್ನು ನೀವು ರೂಪಿಸ್ಕೊಳ್ಳಿ. ಇದು ಮೊದಲನೇದು. ಎರಡನೇದು ನಿಗದಿತ ವ್ಯಾಯಾಮ. ಅಂದರೆ ನಿಗದಿತ ವ್ಯಾಯಾಮ ಇದೆಯಲ್ಲ, ಇದು ನಿಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲೇ ನೀವು ಅನ್ವಯಿಸ್ಕೊಳ್ತಕ್ಕಂಥ ವ್ಯಾಯಾಮಕ್ಕಿಂತ ಇದು ಬಹಳ ಮುಖ್ಯ. ಯಾಕೆಂತಂದರೆ ಒಂದು ನಿಗದಿತ ಅವಧಿನಲ್ಲಿ, ಒಂದು ನಿಗದಿತ ಸ್ಪೀಡ್ನಲ್ಲಿ, ವೇಗದಲ್ಲಿ ನೀವು ವ್ಯಾಯಾಮವನ್ನು ಮಾಡ್ತೀರಿ. ಇದು ಹೃದಯಕ್ಕಂತೂ ತುಂಬ ಹಿತ. ಸೊ ಹಾಗಾಗಿ ಅದು ಸೈಕಲಿಂಗ್ ಆಗ್ಬೋದು, ನಡಿಗೆ ಆಗ್ಬೋದು, ಓಟ ಆಗ್ಬೋದು,
ಈಜಾಟ ಆಗ್ಬೋದು. ನೀವು ನಿಮ್ಮ ನಿಮ್ಮ ರುಚಿಗೆ ಅನುಗುಣವಾಗಿ, ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಅದು ಆಟ ಆಡೋ ಬ್ಯಾಡ್ಮಿಂಟನ್ ಆಗ್ಬೋದು, ಹೀಗೆ ಯಾವುದೇ ಆಟಗಳಾಗ್ಬೋದು. ನಿಮ್ಮ ಇದಕ್ಕೆ ಅನುಗುಣವಾಗಿ ನೀವು ವ್ಯಾಯಾಮವನ್ನು ಮಾಡಬೇಕು. ಎಷ್ಟು ವ್ಯಾಯಾಮ ಅಂತಕ್ಕಂಥದ್ದೊಂದು ಪ್ರಶ್ನೆ. ನೋಡಿ, ಬಹಳ ದೇಹದ ಸುಖ ಸಹಜವಾಗಿದ್ದರೆ ಅತಿಯಾದ ವ್ಯಾಯಾಮವನ್ನು ಕೂಡ ದೇಹಕ್ಕೆ ಅನಾರೋಗ್ಯಕರ. ತುಂಬ ವ್ಯಾಯಾಮ ಮಾಡಿ ನಿಮ್ಮ ದೇಹವನ್ನು ದಂಡಿಸ್ಕೊಂಡ್ರೆ ಅದೊಂದು ಕೂಡ ಫಿಸಿಕಲ್ ಸ್ಟ್ರೆಸ್, ದೈಹಿಕ ಸಂಕಷ್ಟ ದೇಹಕ್ಕೆ ಉಂಟಾಗುತ್ತೆ. ಮತ್ತು ಕೀಲುಗಳ ಮೇಲೆ ಅತಿಯಾದ ಕೀಲುಗಳ ದುರ್ಬಳಕೆಯಾಗಿ ಕೀಲುಗಳು ಬೇಗ ಸೋದೋಗ್ತವೆ. ಒಂದು ಆರೋಗ್ಯಸ್ಥ ಇರಬೇಕು ಅಂತಂದರೆ ಪ್ರತಿನಿತ್ಯ 2 ಕಿಲೋಮೀಟರ್ ಅಂದರೆ ಒಂದು ವಾರದಲ್ಲಿ 2000 ಕಿಲೋ ಕ್ಯಾಲರಿ ಖರ್ಚಾಗ್ತಕ್ಕಂಥ ಯಾವುದೇ ಬಗೆಯ ವ್ಯಾಯಾಮ ಆರೋಗ್ಯಕ್ಕೆ ಪೂರಕ. ಅದು ನೀವು ಒಂದಿನಾದರೂ ಮಾಡಿ, ಒಂದಿನ ಮಿಸ್ ಮಾಡಿ, ಇನ್ನೊಂದು ದಿನ ಆದರೂ ಮಾಡಿ, ಒಂದು ವಾರದಲ್ಲಿ ಆ್ಯಾವರೇಜ್ ತೆಗೆದುಕೊಂಡ್ರೆ 2000 ಕಿಲೋ ಕ್ಯಾಲರಿ ಖರ್ಚಾಗ್ತಕ್ಕಂಥ. ಇದಕ್ಕಿಂತ ಹೆಚ್ಚು ಮಾಡಿದರೆ ಅದರಿಂದ ಆರೋಗ್ಯಕ್ಕೆ ಪ್ರಯೋಜನವಿಲ್ಲ, ಏನೂ ಪ್ರಯೋಜನ ಇಲ್ಲ. ಅದರಿಂದ ಇನ್ನೂ ಬೇಕಾದ್ರೆ ಕೆಲವರಿಗೆ ತುಂಬ ಕಷ್ಟಗಳಾಗುತ್ತೆ. ವ್ಯಾಯಾಮವನ್ನು ನೀವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ವೈದ್ಯಕೀಯ ಪರೀಕ್ಷೆ ಭಾಳ ಅತ್ಯವಶ್ಯಕ. ಏಕೆಂತಂದರೆ ಹೃದ್ರೋಗ ಇರ್ಬೋದು, ಶ್ವಾಸಕೋಶಗಳಿರ್ಬೋದು ರೋಗ ಇರ್ಬೋದು, ಮೂಳೆ ಶೀತಲತೆಗಳಾಗ್ತಕ್ಕಂಥ ರೋಗ ಇರ್ಬೋದು. ಎಸ್ಪೆಷಲಿ ಯೋಗಾಭ್ಯಾಸ ಮಾಡ್ತಕ್ಕಂಥವ್ರಂತೂ ಭಾಳ ಬಗೆಗೆ ಬೆಂಡಿಂಗ್ ಎಕ್ಸಸೈಸಸ್ ಮಾಡ್ತಕ್ಕಂಥವ್ರಂತೂ ಅವರ ಮೂಳೆಗಳ ಸಾಂದ್ರತೆ ಏನಿದೆ ಅನ್ನೋದನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ಸೊ ಹೀಗಾಗಿ ಒಂದು ಹೃದಯದ ಪರೀಕ್ಷೆ, ಒಂದು ರಕ್ತ ಒತ್ತಡದ ಪರೀಕ್ಷೆ ಭಾಳ ಮುಖ್ಯ. ವ್ಯಾಯಾಮ ಮಾಡುವಾಗ ಸಕ್ಕರೆ ಕಾಯಿಲೆ ರೋಗಿಗಳು ಕೆಲವು ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ. ವ್ಯಾಯಾಮದಿಂದ ರಕ್ತ ಗ್ಲೂಕೋಸ್ ಏರಿಕೆ ಕಡಿಮೆ ಆಗುತ್ತೆ. ಇನ್ಸುಲಿನ್ ಇಲ್ಲದೇ ಗ್ಲೂಕೋಸನ್ನು ಉಪಯೋಗಿಸ್ತಕ್ಕಂಥ ಒಂದು ಕಾರ್ಯ ಸಾಮರ್ಥ್ಯವನ್ನು ವ್ಯಾಯಾಮದ ಕೊಡುತ್ತೆ. ಸೊ ಹಾಗಾಗಿ ನೀವು ವ್ಯಾಯಾಮ ಮಾಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನೀವು ಇನ್ಸುಲಿನ್ನ ತೆಗೆದುಕೊಳ್ಳೋದೇ ಆಗಲಿ ಮತ್ತು ಗ್ಲೂಕೋಸ್ ಇಳಿಕೆ ಮಾತ್ರೆಗಳನ್ನು ತೆಗೆದುಕೊಳ್ಳೋದೇ ಆಗಲಿ, ಇವೆಲ್ಲವನ್ನು ಕೂಡ ವೈದ್ಯರ ಸಲಹೆ ಮೇಲೆ ನೀವು ತಗೊಳ್ಬೇಕಾಗ್ತದೆ. ಸೊ ನೀವು ಯಾವಾಗಲೂ ಕೂಡ ಖಾಲಿ ಹೊಟ್ಟೆನಲ್ಲಿ ನೀವು ಸಕ್ಕರೆ ಕಾಯಿಲೆ ರೋಗಿಗಳು ವ್ಯಾಯಾಮವನ್ನು ಮಾಡಬಾರ್ದು. ಸೊ ಹೀಗಾಗಿ ಇನ್ಸುಲಿನ್ ತೆಗೆದುಕೊಂಡು ವ್ಯಾಯಾಮವನ್ನು ಮಾಡಬೇಕು ಅಂತಂದರೆ ನೀವು ಆಹಾರವನ್ನು ಸೇವಿಸಿರಲೇಬೇಕು. ಸೊ ಹೀಗೆ ಇವು ವ್ಯಾಯಾಮವನ್ನು ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡ್ತಕ್ಕಂಥ. ಇನ್ನೊಂದು ಕ್ರಿಯಾಶೀಲ ಬದುಕು. ಮನುಷ್ಯ ಯಾವಾಗಲೂ ಕೂಡ ಲವಲವಿಕೆಯಿಂದ ಇದೆ. ಲವಲವಿಕೆ ಮನುಷ್ಯನ ಮನಸ್ಸನ್ನು ಉಲ್ಲಾಸಗೊಳಿಸುತ್ತೆ. ನಿಮ್ಮ ದೇಹದ ಹಲವಾರು ಅಂತರಂಗದ ರಾಸಾಯನಿಕ ಕ್ರಿಯೆಗಳನ್ನು ಸುಸ್ಥಿರಗೊಳಿಸುತ್ತೆ. ಸುಮ್ಮನೆ ಒಂದೇ ಕಡೆ ಕೂತಿರ್ತಕ್ಕಂಥದ್ದು. ಈ ಕ್ರಿಯಾಶೀಲತೆ ಬದುಕು ಅಂತಂದರೆ ಬಹುಮುಖದ ಕಾರ್ಯಗಳನ್ನು ನಾವು ಹಮ್ಮಿಕೊಳ್ಬೇಕು. ನೀವು ಯಾವುದೋ ಒಂದು ಕಚೇರಿ ಕೆಲಸ ಮಾಡ್ತಾ ಇರ್ತೀವಿ ಇಟ್ಕೊಳ್ಳಿ. ಆ ಕಚೇರಿ ಕೆಲಸವನ್ನು ಮಾಡುವಾಗ ಒಂದೇ ಕೆಲಸವನ್ನು ಮಾಡಬಾರ್ದು, ಇನ್ನೊಂದು ಕೆಲಸಕ್ಕೆ ಮಾಡಬೇಕು. ಮನಸ್ಸನ್ನು ಇನ್ನೊಂದು ಕಡೆ ನೀವು ತೆಗೆದುಕೊಂಡು ಹೋಗಬೇಕು. ಹೀಗೆ ಅದು ಸಂಗೀತ ಕೇಳೋದೇ ಆಗಿರ್ಬೋದು, ಮತ್ತು ಒಂದು ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸವನ್ನು ಮಾಡೋದಾಗ್ಬೋದು, ಮತ್ತು ಮನೆಯಲ್ಲಿ ನಿಮ್ಮ ದೈನಂದಿನ ಮನೆಯ ಕೆಲಸಗಳಿಗೆ ನೀವು ಸಹಕಾರ ಕೊಡುವಂಥದ್ದಾಗಿರ್ಬೋದು, ಓದುವುದಾಗಿರ್ಬೋದು. ಹೀಗೆ ಭಾಳ ಮುಖ್ಯವಾಗಿ ನೀವು ಮನುಷ್ಯ ಕ್ರಿಯಾಶೀಲನಾಗಿರಬೇಕು. ನೀವು ನಿದ್ರೆಯನ್ನು ಮಾಡುವ ಹೊತ್ತಿನ ಒಂದು ಬಿಟ್ಟರೆ ಬಾಕಿ ಎಲ್ಲ ಸಮಯವನ್ನು ಕೂಡ ನಿಮ್ಮ ಬದುಕು ಕ್ರಿಯಾಶೀಲತೆಯಿಂದ, ಅದಕ್ಕೆ ನಮ್ಮ ವಚನಕಾರ ಹೇಳೋದು ಕಾಯಕವೇ ಕೈಲಾಸ. ಕೆಲಸದಿಂದ ಕೈಲಾಸವನ್ನು, ಸಂತೋಷವನ್ನು ಕಾಣಿಸ್ತಕ್ಕಂಥ ಮನೋವೃತ್ತಿಯನ್ನು ನೀವು ಇಟ್ಕೊಳ್ಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ದುಶ್ಚಟಗಳ ರಹಿತ ಬದುಕು. ನಮ್ಮ ಸಮಾಜದಲ್ಲಿ ಇವತ್ತೇನಾಗಿದೆ ಅಂತಂದರೆ ಆಧುನಿಕತೆ ಬೆಳೆದಂಗೆ ಇವತ್ತು ಧೂಮಪಾನ, ಮದ್ಯಪಾನದ ಚಟಗಳು ಶರವೇಗದಲ್ಲಿ ಹೋಗ್ತಾ ಇದೆ. ಇವೇನಾಗಿದೆ ಅಂತಂದರೆ ಒಂದಾನೊಂದು ಕಾಲದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಮದ್ಯಪಾನ ನಿಷೇಧ ಇತ್ತು. ಮದ್ಯಪಾನವನ್ನು ಮಾಡ್ತಕ್ಕಂಥ ಮನೆಯವರಲ್ಲಿ ಹೆಣ್ಣು ತರ್ತಿರಲಿಲ್ಲ, ಅವ್ರ ಜೊತೆ ಸಂಬಂಧ ಮಾಡ್ತಿರಲಿಲ್ಲ. ಅಷ್ಟೊಂದು ಮದ್ಯಪಾನದವನ್ನು ನಮ್ಮ ಸಮಾಜ ವರ್ಜಿಸಿತ್ತು. ಧೂಮಪಾನನೂ ಅಷ್ಟೇ. ಇವತ್ತೇನಾಗಿದೆ ಅಂತಂದರೆ ಇದು ರಿವರ್ಸ್ ಆಗಿದೆ. ಇವು ಸಾಮಾಜಿಕದ ನಡವಳಿಕೆಯ ಹೆಸರಿನಲ್ಲಿ, ಪಾಶ್ಚಿಮಾತ್ಯೀಕರಣದ ಹೆಸರಿನಲ್ಲಿ
ಈ ಮದ್ಯಪಾನ ಒಂದು ಜೀವನ ಶೈಲಿಯ ಅಂಗವಾಗಿ ಹೋಗಿದೆ. ಈ ಮದ್ಯಪಾನದಿಂದ ಸಕ್ಕರೆ ಕಾಯಿಲೆ ಅಧಿಕವಾಗುತ್ತೆ. ಮತ್ತು ಕೆಲವು ಸಕ್ಕರೆ ಕಾಯಿಲೆ ಮಾತ್ರೆಗಳನ್ನು ಸೇವಿಸುವಾಗ ಭಾಳ ಮುಖ್ಯವಾಗಿ ಮೆಟ್ಫಾರ್ಮಿನ್, ನೀವು ಈ ಮಾತ್ರೆಯನ್ನು ಮದ್ಯಪಾನವನ್ನು ಮಾಡಿ ಸೇವಿಸಿದ್ರೆ ಇದರಿಂದ ಅನಾಹುತಗಳು ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ. ಅದನ್ನು ಮದ್ಯಪಾನ, ಧೂಮಪಾನ, ಸ್ಮೋಕಿಂಗ್ ಇದು ಕೂಡ ಸಕ್ಕರೆ ಕಾಯಿಲೆಯನ್ನು, ನಿಕೋಟಿನ್, ಇದರಲ್ಲಿರ್ತಕ್ಕಂಥ ನಿಕೋಟಿನ್ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು ಬಾರಿ ಒಂದು ಸಿಗರೇಟ್ ಆಗಲಿ ಬೇಡಿನಲ್ಲಿ ಉರಿದ್ರೆ 4,000 ರಾಸಾಯನಿಕ ವಸ್ತುಗಳು ಹೊರಗಡೆ ಬರ್ತವೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು. 4,000, ಒಂದಲ್ಲ ಎರಡಲ್ಲ, 4,000 ರಾಸಾಯನಿಕ ವಸ್ತುಗಳನ್ನು ಧೂಮಪಾನ ಮಾಡುವನು ಪರಿಸರಕ್ಕೆ ಬಿಡ್ತಾನೆ. ಅಂದರೆ 4,000 ಒಳ್ಳೆಯ ರಾಸಾಯನಿಕ ವಸ್ತುಗಳಲ್ಲ, 4,000 ವಿಷ ರಾಸಾಯನಿಕ ವಸ್ತುಗಳು ಪರಿಸರವನ್ನು ಸೇರ್ತವೆ. ಇದನ್ನು ಒಂದು ಕ್ಷಣ ನೀವು ಅರ್ಥ ಮಾಡಿಕೊಂಡ್ರೆ ಈ 4,000 ರಾಸಾಯನಿಕ ವಸ್ತುಗಳು ದೇಹವನ್ನು ಸುಡೋದಲ್ಲದೆ ಪರಿಸರಕ್ಕೆ ಬಂದು ಪರಿಸರದಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲವರೂ ಕೂಡ ಆ ಉಸಿರಿನ ಮೂಲಕ ಅದನ್ನು ಸೇವಿಸಿ ಅವರೆಲ್ಲರನ್ನೂ ಕೂಡ ಸುಡ್ತಾರೆ. ಹಾಗಾಗಿ ಇವತ್ತು ಧೂಮಪಾನದಿಂದ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತಾಯಿದೆ, ಕ್ಯಾನ್ಸರ್ ಜಾಸ್ತಿ ಆಗ್ತಾಯಿದೆ, ಹೃದಯಾಘಾತ ಜಾಸ್ತಿ ಆಗ್ತಾಯಿದೆ, ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾಯಿದೆ. ಮದ್ಯಪಾನ ಯಾರು ಕುಡಿತಾರೋ ಅವನು ಅನುಭವಿಸ್ತಾನೆ. ನೋಡಿ, ಇಲ್ಲಿ ಪಾಪ ಧೂಮಪಾನದಲ್ಲಿ ಅವನು ಏನೂ ಮಾಡದೇ ಇದ್ದನ್ನು ಕೂಡ ಅಕ್ಕಪಕ್ಕದಲ್ಲಿದ್ದರೆ ಅವನು ಕೂಡ ಅನುಭವಿಸ್ಬೇಕಾಗುತ್ತೆ. ಪರೋಕ್ಷ ಧೂಮಪಾನಿಗಳು, ಮನೆಯಲ್ಲಿ ಯಾರಾದರೂ ಧೂಮಪಾನಿಗಳಿದ್ದರೆ ಎಲ್ಲರೂ ಧೂಮಪಾನ ಮಾಡಬೇಕಾಗಿಲ್ಲ. ಕೆಲವರಿಗೆ ಕೆಟ್ಟ ಅಭ್ಯಾಸ ಇದೆ, ಧೂಮವನ್ನು ಸಿಗರೇಟನ್ನ ಸೇರಿಬಿಟ್ಟು ಮಕ್ಕಳ ಬಾಯಿಗೆ ಬಿಡೋದು, ಇನ್ನೊಬ್ಬರು ಬಾಯಿಗೆ ಬಿಡೋದು, ಈ ರೀತಿಯ ಕೆಟ್ಟ ಚಟಗಳೆಲ್ಲವನ್ನು ಕೂಡ ಅನುಕರಣೆಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಧೂಮಪಾನ, ಮದ್ಯಪಾನವನ್ನು ವರ್ಜನೆ ಮಾಡ್ತಕ್ಕಂಥ ಒಂದು ಮನೋವೃತ್ತಿಯನ್ನು, ದುಶ್ಚಟಗಳ ರಹಿತ ಬದುಕು, ಅದರಲ್ಲೂ ಧೂಮಪಾನ ಮದ್ಯಪಾನ ರಹಿತ ಬದುಕು ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸಂತೃಪ್ತಿಯ ಜೀವನ, ನೆಮ್ಮದಿ ಬಹಳ ಮುಖ್ಯ. ಮನುಷ್ಯನ ಬದುಕಿನ ಮೂಲ ಉದ್ದೇಶ, ನಾನು ಸ್ಪಿರಿಚುವಲ್ ಹೆಲ್ತ್ ಬಗ್ಗೆ ಮಾತನಾಡಿದಾಗ ಹೇಳಿದ್ದೀನಿ. ದಯಮಾಡಿ ನೀವು ಅದನ್ನು ಸ್ಪಿರಿಚುವಲ್ ಹೆಲ್ತ್ ಸಾಕನ್ನು ನಾನು ಫೇಸ್ಬುಕ್ಕಲ್ಲಿದೆ, ದಯವಿಟ್ಟು ಕೇಳಿ. ಮನುಷ್ಯನ ಬದುಕಿನ ಮೂಲ ಉದ್ದೇಶ ನೆಮ್ಮದಿ, ಸಂತೋಷ ಅಷ್ಟೇ. ನೀವು 100 ಕೋಟಿ ಮಾಡಿದ್ರೂ ಸಂತೋಷನೇ, 100 ಕೋಟಿ ಇಲ್ಲದೇ ಇದ್ರೂ ಕೂಡ ಮನುಷ್ಯ ಸಂತೋಷವಾಗಿರ್ತಾರೆ. ಸೊ ಮನುಷ್ಯ ಸಂತೋಷವಾಗಿರ್ತಕ್ಕಂಥ, ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ಮನೋವೃತ್ತಿಯನ್ನು, ಜೀವನ ಶೈಲಿಯನ್ನು ರೂಢಿಸ್ಕೊಳ್ಬೇಕು. ಮನುಷ್ಯ ನೆಮ್ಮದಿಯಾಗಿದ್ದರೆ, ಸಂತೋಷವಾಗಿದ್ದರೆ ಅವನ ದೇಹದಲ್ಲಿ ಎಂಡಾರ್ಫಿನ್ಸ್, ಸೆರಟೋನಿನ್, ಡೋಪಮಿನ್ ಅಂತ ರಾಸಾಯನಿಕ ವಸ್ತುಗಳು ಉತ್ಪತ್ತಿಯಾಗಿ ದೇಹದಲ್ಲಿ ಇನ್ಸುಲಿನ್ ಕಾರ್ಯಶಕ್ತಿಯನ್ನು ವೃದ್ಧಿ ಮಾಡ್ತವೆ. ಅದೇ ನೀವು ನೆಮ್ಮದಿಯಿಲ್ಲದೆ ಇರತಕ್ಕಂಥ ಬದುಕು, ಅಸಂತೋಷ ಆದಾಗ ದೇಹದಲ್ಲಿ ಕಾರ್ಟಿಕೋಸ್ಟಿರಾಯ್ಡ್, ಅಡ್ರಿನಲಿನ್, ನಾರಡ್ರಿನಲಿನ್, ಈ ಇನ್ಸುಲಿನ್ ನಿರೋಧಕ ಹಾರ್ಮೋನುಗಳ ಪ್ರಮಾಣ ಜಾಸ್ತಿಯಾಗಿ ಇನ್ಸುಲಿನ್ ಕಾರ್ಯದಕ್ಷತೆ ಕುಗ್ಗುತ್ತೆ. ಹಾಗಾಗಿ ನೆಮ್ಮದಿಯ ಜೀವನ, ಇವತ್ತು ಮನುಷ್ಯ ಎಲ್ಲವನ್ನೂ ಸಾಧಿಸಿದ್ದಾನೆ, ಆಕಾಶಕ್ಕೆ ಹೋಗ್ತಾ ಇದ್ದಾನೆ, ಆಕಾಶಕ್ಕೆ ಏಣಿಯನ್ನು ಹಾಕಿದ್ದಾನೆ, ಎಲ್ಲರ ಮೆದುಳಿಗೂ ಕೈ ಹಾಕ್ತಾ ಇದ್ದಾನೆ. ಆದರೆ ತನ್ನ ಮೆದುಳನ್ನು, ತನ್ನ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಂಡಿದ್ದಾನೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಸೊ ಮನುಷ್ಯ ಸಂತೋಷವಾಗಿ ಬದುಕ್ತಕ್ಕಂಥ, ನೆಮ್ಮದಿಯಾಗಿ ಬದುಕ್ತಕ್ಕಂಥ ಒಂದು ವಾತಾವರಣ ಇವತ್ತು ವಿಶ್ವದೆಲ್ಲೆಡೆ ಅದು ಹಾಳಾಗಿದೆ, ಹಾಳಾಗ್ತಾ ಇದೆ. ಇನ್ನು ಮುಂದೆ ಇನ್ನೂ ಉಗ್ರವಾಗುತ್ತೆ. ಇದೇ ಮನುಷ್ಯನ ಅಂತ್ಯಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಇವೆಲ್ಲವುಗಳನ್ನು ರೂಢಿಸಿಕೊಂಡ ಆಹಾರ, ವ್ಯಾಯಾಮ, ನೆಮ್ಮದಿಯ ಬದುಕು, ಇವೆಲ್ಲವುಗಳನ್ನು ರೂಢಿಸಿಕೊಂಡ ಜೀವನ ಶೈಲಿ ಮಾತ್ರ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡಬಲ್ಲ. ಇವೆಲ್ಲವೂ ಇಲ್ಲದೇ ನೀವೇನೇ ನಾನು ಆಹಾರ ಡಾಕ್ಟರ್ ಬರೆದನ್ನ ಪ್ರಿಸ್ಕ್ರಿಪ್ಷನ್ ತಗೋತೀನಿ, ನಾನು ಸಕ್ಕರೆ ಕಾಯಿಲೆ ಗ್ಲೂಕೋಸ್ ನಿಯಂತ್ರಣಕ್ಕೆ ಬರ್ತೀನಿ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ ಅಂತ ಹೇಳ್ತಾ, ನಾಳೆ ಸಂಜೆ 5 ಗಂಟೆಗೆ ಸಕ್ಕರೆ ಕಾಯಿಲೆಯ ಚಿಕಿತ್ಸೆ 5ನೆಯ ಸರಣಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ನಮಸ್ಕಾರ.